ನೋಡಿ ಗುರು, ಮುಂದೆ ವ್ಯೂ ನೋಡು ಗುರು. ಸ್ಪೀಡ್ 39 ಮೇಂಟೈನ್ ಮಾಡಬೇಕು. ಅಣ್ಣ ಮುನ್ನಾರ್ ರೋಡ್ ಇದೇನಾ? ಮುನ್ನಾರ್ ಮೇಟೂರು ಥರ್ಮಲ್ ಪವರ್ ಸ್ಟೇಷನ್. ಬ್ರೋ, ವೇರ್ ಆರ್ ಯು? ಗೋಯಿಂಗ್ ಮೈ ಹೋಮ್ ಟೌನ್. ಹೋಮ್ ಟೌನ್ ವೇರ್? ಕೊಚ್ಚಿ. ವಾಟ್ ಎ ಬ್ಯೂಟಿ ಮಾ. ಯಾವುದೋ ನದಿ ಗೊತ್ತಿಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಜಸ್ಟ್ ಈಗ ತಾನೇ ಇಲ್ಲೊಂದು ಟೀ ಹಾಕಿದ್ದಾಯ್ತು. ಟೈಮ್ ಬಂದೀಗ 6:30 ಆಗ್ತಾಯಿದೆ. ಕಡೆ ನೋಡಿ ಮಳೆ ಎಲ್ಲ ಬಿದ್ದು ನಿಂತೋಗ್ಬಿಟ್ಟಿದೆ. ಬೆಳಗ್ಗೆ ಮಳೆ ಲೋಡ್ಸ್ಕೊಂಬಂದಿದ್ದಾಗ ಸ್ವಲ್ಪ ಕೋಲ್ಡು. ಗಾಡಿ ನೋಡಿ ಯಾವ ಕಂಡೀಷನಲ್ಲಿ ಆಗಿಬಿಟ್ಟಿದೆ. ಫುಲ್ಲು ಮಳೆಯಲ್ಲಿ ಇವತ್ತು ರೈಡು. ಈಗಿಲ್ಲ, ಇಲ್ಲಿಂದ 380 ಕಿಲೋಮೀಟರ್ಸ್ ಇದೆ. ಇಲ್ಲಿ ಟೀ ಕುಡ್ದೆ ಗುರು, ಫುಲ್ಲು ಇವ್ರಿಗೆ ಹೆಂಗೆ ಕೊಡ್ತಾರೆ ಹಂಗೆ ಕೊಟ್ಟಿದ್ದಾರೆ. ಫುಲ್ಲು ಶುಗರ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಏನೋ ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ಲಾಸ್ಟ್ ಟೈಮ್ ನಾನು ಜಟಾಯಿಗೆ ಹೋಗ್ಬೇಕಾದ್ರೆ ಇಲ್ಲೇ ಬಂದು ಟೀ ಕುಡಿದ್ಬಿಟ್ಟು ಹೋಗಿದ್ದೆ. ನೆಕ್ಸ್ಟ್ ಇಲ್ಲೇ ಕುಡಿದ್ಬಿಟ್ಟು ನಮ್ಮ ಪಯಣ ಮುಂದುವರಿಸೋಣ ಮುನ್ನಾರ್ ಕಡೆಗೆ. 7 ಗಂಟೆ ಆಗಿಬಿಟ್ಟಿದ್ದಾರಪ್ಪ, 6:30 ಅಂದ್ಕೊಂಡ್ರೆ 7 ಗಂಟೆ ಟೈಮು. ಸಮಯ ಈಗ ಬಂದು ಈ ಕಡೆ ಎಲ್ಲ ಸ್ವಲ್ಪ ಸನ್ರೈಸ್ ಆಗ್ತಾ ಇದೆ. ಈ ಥರ ಇನ್ನು ಆಗಲಿ ನಮಗಿದೆ ಬೇಕಾಗಿರೋದು. ಈ ರೋಡಲ್ಲಿ ನೈಟ್ಗಿನ್ನ ಮಾರ್ನಿಂಗೇ ಜರ್ನಿ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಇಲ್ಲಿಂದ ನೆಕ್ಸ್ಟು ಕೃಷ್ಣಗಿರಿ, ಅದಾದಮೇಲೆ ಧರ್ಮಪುರಿ, ಅದಾದಮೇಲೆ ಸೇಲಮು. ಅಲ್ಲಿವರೆಗೂ ನೋಡಿದೆ ಮ್ಯಾಪ್ ಅಷ್ಟೇ. ಮುಂದೆ ಇವೆ ಅಲ್ಲ. ನೆಕ್ಸ್ಟು ಟಿಫನ್ಗೆ ನಿಲ್ಲಿಸ್ಬೇಕು ಒಂದು 10 o'clock ಹಾಗೆ. ಆದರೂ ಬೆಳಗ್ಗೆ ಮಾರ್ನಿಂಗ್ ಮಳೆ ಬಂದ್ಬಿಟ್ಟು ಒಂಥರ ಬೇಜಾರಾಗ್ಬಿಡ್ತಿದ್ರು. ಬೇಜಾರೇನಿಲ್ಲ, ಸ್ವಲ್ಪ ಇದು ಇರಿಟೇಟ್ ಆಯ್ತು ಅಷ್ಟೇ ಮಾರ್ನಿಂಗೆ ಮಳೆ ಓಡಿಸ್ಬೇಕಾದ್ರೆ. ಈಗ ನೋಡಿ ಸನ್ರೈಸ್ ಆಗ್ತಾ ಇದೆ. ಆಮೇಲೆ ಹೋಗೋಣ ಬನ್ನಿ. ಮುಂದೆ ನೋಡಿ ವ್ಯೂ ಸಾಕಾಗಿದೆ ಚಿಂದಿ. ಅಲ್ಲಿ ನೋಡಿ ಮುಂದೆ ಫುಲ್ಲು ಬೆಟ್ಟಗಳು. ನೋಡಿ ಫುಲ್ಲು ಬೆಟ್ಟಗಳು. ಇಲ್ಲಿಂದ ನೋಡಿ ವ್ಯೂ ಸಾಕಾಗಿ ಕಾಣಿಸ್ತದೆ. ನೋಡ್ಗುರು ಮುಂದೆ ವ್ಯೂ ನೋಡ್ಗುರು, ಏನಿದೆ ನೋಡ್ಗುರು. ಮುಂದೆ ಕೃಷ್ಣಗಿರಿ ಒಂದು 30 ಕಿಲೋಮೀಟರ್ಸ್ ಏನು ಇರಬೇಕು. ಇಂಥ ನನ್ನ ಮಕ್ಳಿಗೆ ಏನಂತ ಹೇಳೋದು ಹೇಳಿ. ನೋಡಿ ಮುಂದೆ ಸಾಕಾಗಿದೆ ವ್ಯೂ ಮಾತ್ರ. ಪಕ್ಕದಲ್ಲೇ ನೋಡಿ ಯಾವುದೋ ಒಂದು ದೊಡ್ಡ ಕೆರೆ ಇದ್ದಂಗಿದೆ. ಮಾರ್ನಿಂಗ್ ಈ ಥರ ರೈಡ್ ಮಾಡಿದ್ರೆ ಹೆಂಗಿರುತ್ತೆ ಗುರು? ಕಾಮೆಂಟ್ ಮಾಡಿ ಯಾರ್ಯಾರೆಲ್ಲ ಮಾರ್ನಿಂಗ್ ರೈಡ್ ಇಷ್ಟು ಲಾಂಗ್ ಹೊಡೆದಿದ್ದೀರಾ ಅಂತ. ಅವ್ರ ಫೀಲಿಂಗ್ ಹೆಂಗಿರುತ್ತೆ ಅಂತ. ಟೈಮ್ ಒಂದು 7 ಗಂಟೆ ಆಗ್ತಾಯಿದೆ. ಆಗಲೇ 7 ಗಂಟೆ ಐತಿ, 7 ಕಾಲು ಆಗ್ತಾಯಿದೆ. ನೋಡಿ ಈ ಕಡೆ ಒಂಚೂರು ಮಳೆನೇ ಇಲ್ಲ. ನಮ್ಮ ಬೆಂಗಳೂರೇ ಗುರು ಬೆಟರು. ಇವರು ಮಳೆ ಹೊಡೆದಿದೆ. ಚೆನ್ನೈ 255, ಸೇಲಂ 111. ನಾನು ಅಪ್ರಾಕ್ಸಿಮೇಟ್ ಹೋಗೋದು 3 o'clock ಅಂತ ತೋರಿಸ್ತಾ ಇತ್ತು ಗೂಗಲಲ್ಲಿ. ನಾನು ಹೋಗೋದು 4 o'clock ಆಗುತ್ತೆ. ಹೋಗಿ ಆರಾಮಾಗಿ ರೂಮ್ ತಗೊಂಡು ರೆಸ್ಟ್ ಮಾಡಿ ನಾಳೆಯಿಂದ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಯಾವ್ಯಾವ ಪ್ಲೇಸಸ್ಗೆ ಹೋಗ್ಬೇಕಿಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ರೂಮ್ ಕೂಡ ಬುಕ್ ಮಾಡಿಲ್ಲ. ಈಗ ಹೋಗೋ ರೋಡಲ್ಲಿ ಯಾವುದಾದ್ರೂ ಟಿಫನ್ ಹಾಕಿದಾಗ ಯಾವುದಾದ್ರೂ ನೋಡಿ ಚೆನ್ನಾಗಿರೋದು ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಕೃಷ್ಣಗಿರಿ ಹಿಲ್ಸ್. ಇಲ್ಲೊಂದು ಒಗ್ನೇಕಲ್ ಡ್ಯಾಮ್ಗೂ ಹೀಗೆ ಹೋಗ್ಬೋದು. ಇಲ್ಲೊಂದು ಫೋರ್ಟ್ ಬರುತ್ತೆ, ಅದು ಸಾಕಾಗಿರುತ್ತೆ. ನೆಕ್ಸ್ಟ್ ಟಿಫನ್ಗೆಲ್ಲಾದ್ರೂ ಹಾಕಬೇಕು. ಒಂದು 10 o'clock ಹಾಕ್ತಾರ. ಇವತ್ತು ನಿಮ್ಗೊಂದು ಚಾಲೆಂಜ್ ಗುರು. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ನೋಡಿ, ವಿಡಿಯೋ ಎಂಡ್ವರೆಗೂ ನೋಡ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡು ಅಷ್ಟೇ. ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೋ, ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೋ. ನೋಡಿದ್ದು ಯಾವುದೋ ತೋಪೂರ್ ರಿಸರ್ವ್ ಫಾರೆಸ್ಟ್ ಅಂತೆ, ಸಾಕಾಗೈತೆ. ಫುಲ್ಲು ಈಗ ತಾನೇ ಒಂದು ಜಿಂಕೆನ ಹಿಂಗೆ ಹೋಯ್ತು. ಸಾಕಾಗಿದೆ ಫಾರೆಸ್ಟ್ ಮಾತ್ರ ಇದು ಊರು.
ಅಂದರೆ ಇದು ನೋಡಿ ಆ ಕಡೆ ಈ ಕಡೆ ಏನು ಹಾಕೇ ಇಲ್ಲ, ಓಡಾಡ್ತಾ ಇರ್ತವೆ ಪ್ರಾಣಿಗಳು, ಬಂದರೆ ಗಾಡಿಗೆಲ್ಲ ಸಿಕ್ಕೋಗ್ಬಿಡುತ್ತೆ. ನೋಡಿ ಈಗ ಮುಚ್ಕೊಂಡ್ಬಿಟ್ಟಿದೆ ಈಗ ಫುಲ್ಲು. ಆ ಕಡೆ ನೋಡಿ ಮೋಡ ಎಲ್ಲ ಫುಲ್ಲು ಮಳೆ ಬೀಳೋ ಥರ ಇದೆ. ಟೈಮ್ ಬಂದು ಈಗ 8 ಗಂಟೆ ಆಗ್ತಾಯಿದೆ. ಇನ್ನು 299 ಕಿಲೋಮೀಟರ್ಸ್ ಇದೆ. 3 o'clock ತೋರಿಸ್ತಾ ಇದೆ ನಮ್ಮ ಗೂಗಲ್ ತಾಯಿ. ಯಾರೋ ಫೋನ್ ಮಾಡ್ತಾ ಇದ್ದಾರಲ್ಲ ಗುರು. ಈಗ ಎತ್ತಿ ಮಾತಾಡೋ ಪೊಸಿಷನಲ್ಲಿಲ್ಲ ನೋಡಿ. ಸಾಕಾಗಿದೆ. ಲಾಸ್ಟ್ ಟೈಮ್ ನಾನು ಈ ಕಡೆ ಯಾವುದು ಜಟಾಯುಗೆ ಬಂದಾಗ ಈ ಕಡೆ ಬಂದಿದ್ದೆ ಸೇಮ್. ಹೋಗು ಹಿಂಗೆ ನೈಟ್ ಏನೋ ಗೊತ್ತಾಗ್ತಿಲ್ಲ ನನಗೆ. ಇವಾಗ ನೋಡಿ ಡೇ ಅಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇಲ್ಲೆಲ್ಲೋ ರೈಟ್ ತೋರಿಸ್ತು, ಇನ್ನೂ ಗೊತ್ತಿಲ್ಲಲ್ಲ ಗುರು. ಇದು ಗೂಗಲ್ ಮ್ಯಾಪ್ ನೋಡಬೇಕು. ಇಲ್ಲಿ ಗಾಡಿಗಳು ನಿಲ್ಲಿಸ್ಬಾರ್ದು ಅಂತ ಹಾಕಿದ್ದಾರೆ ನೋಡಿ. ಸಾಕಾಗಿದೆ ಫಾರೆಸ್ಟು. ರೋಡ್ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೋ ಲೈನು ಸ್ಪೀಡ್ 30 ಮೇಂಟೈನ್ ಮಾಡಬೇಕು. ಗೋ ಸ್ಲೋ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಗೋ ಸ್ಲೋ ಗೋ ಸ್ಲೋ. ಹಾಂ ಮುಂದೆ ನೋಡಿ ಬೆಟ್ಟ. ಗೂಗಲ್ ತಾಯಿ ಈ ಕಡೆ ಎಲ್ಲೋ ರೈಟ್ ತೋರಿಸ್ತಾ ಇದೆ. ಮೋಸ್ಟ್ಲಿ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ ಇದೇ ರೋಡಲ್ಲಿ ಅನ್ಕೊಂತೀನಿ. ಹೌದು, ಇಲ್ಲಿ ನೋಡ್ಕೊಂಡು ಹುಷಾರಾಗಿ ರೋಡ್ ಕ್ರಾಸ್ ಮಾಡಬೇಕು. ಇಲ್ಲಾಂದರೆ 500 ಬರ್ತಾ ಇರ್ತಾರೆ ನೋಡಿ. ಏನು ಭಾರತ್ ಪೆಟ್ರೋಲಿಯಂ ಅಂತಿದೆ. ಗೂಗಲ್ ತಾಯಿ ನೋಡಿದ್ರೆ ಈ ಕಡೆ ನೋಡಿಸ್ತಾ ಇದೆ. ಈ ಕಡೆ ಹೋಗ್ಬೋದಾ? 5 ಕಿಲೋಮೀಟರ್ಸಾ ಅಣ್ಣ? ಮುನ್ನಾರ್ ರೋಡ್ ಇದೆನಾ? ಮುನ್ನಾರ್ ಅವ್ರಿಗೂ ಗೊತ್ತಿಲ್ಲ. ಮುನ್ನಾರ ವೆಲ್ಲಾರ ಅಂತಾರೆ ಅವರು. ಅಲ್ಲ, ನಾನು ಬಂದು ಇಲ್ಲಿ ಕನ್ನಡದಾಗ ಹೇಳ್ತಾ ಇದ್ನಲ್ಲ ಗುರು. ಲೆಫ್ಟ್ ಸ್ಟ್ರೈಟ್ ತೋರಿಸ್ತಾ ಇದೆ. 4.8 ಕಿಲೋಮೀಟರ್ಸ್. ಯಾವುದು ಹಳ್ಳಿ ರೂಟಲ್ಲಿ ಕರ್ಕೊಂಬಂದಿದ್ದೆ. ಯಾವುದೋ ಇದ್ರಿಗೆ ಬಂದಿದೆ ನೋಡಿ ಗುರು. ಅಲ್ಲಿ ನೋಡಿ ಗುರು, ಬೆಟ್ಟಗಳು ಹೆಂಗಿದೆ ಮುಂದೆ ನೋಡಿ. ಯಾವ ದೊಡ್ಡ ಚಿಮ್ನಿ ಇದ್ದಂಗೆ ಇದೆಲ್ಲ ಗುರು. ಅದು ಏನದು ಅಷ್ಟು ದೊಡ್ಡದಾಗಿದೆ. ಏನೋ ಫ್ಯಾಕ್ಟ್ರಿ ಇರ್ಬೋದು ಮೋಸ್ಟ್ಲಿ ಈ ಕಡೆ ಎಲ್ಲ ನೋಡಿ. ಅದು ಅಲ್ಲಿ ಮುಂದೆ ನೋಡಿ ಸಕ್ಕತ್ತಾಗಿದೆ ವ್ಯೂ. ಚಿನ್ನಕ್ಕ ಊರು ಯಾವುದು? ಈ ಕಡೆ ನೋಡಿ ಫುಲ್ಲು ಮೋಡಕ್ಕೆ ಮುಚ್ಕೊಂಡ್ಬಿಡೋದೆ. ಕಾಣಿಸ್ತದೆ ನಿಮ್ಗೆ ಗೊತ್ತಿಲ್ಲ ವ್ಯೂ. ಟೈಮ್ ಬಂದು ಈಗ 9 ಗಂಟೆ ಆಗ್ತಾಯಿದೆ ನೋಡಿ. ಈ ಕಡೆ ಫುಲ್ಲು ಬಟ್ಟೆಗಳು ಮೋಡಗಳು ಮುಚ್ಕೊಂಡ್ಬಿಟ್ಟಿದೆ. ಏನೋ ಫ್ಯಾಕ್ಟ್ರಿ ಬರುವುದು ದೊಡ್ಡದು ನೋಡಿ. ಎಷ್ಟು ದೊಡ್ಡದಾಗಿದೆ ಚಿಮ್ನಿ. ಈ ಕಡೆ ನೋಡಿ ಫುಲ್ಲು ಮೋಡಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ಹೋಗಿ ಸಾಕಾಗಿದೆ ಮಾತ್ರ. ನಿಲ್ಸ್ಬಿಟ್ಟು ಒಂದು ಫೋಟೋ ಹಾಕೋಣ. ಫೋಟೋ ಹಾಕೋಣ ಇಲ್ಲ ಅಂತ ನೋಡಿ. ಆ ಕಡೆ ಸಾಕಾದ ಕಾಣಿಸ್ತಾ ಇದೆ.
ನೋಡ್ಗುರು ಲೊಕೇಶನ್ ಏನು ಸಾಕಾಗಿದೆಯೋ. ಎರಡು ಫೋಟೋಗಳು ಹಾಕ್ದೆ ಇಲ್ಲಿ. ನನ್ನ ಫೋಟೋಗಳು ಯಾರು ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅದರಲ್ಲಿ ಡೈಲಿ ಅಪ್ಡೇಟ್ ಆಗ್ತಾ ಇರ್ತೇನೆ. ಅಲ್ಲಿ ನೋಡಿ ಫುಲ್ಲು 2 ಬೆಟ್ಟದಲ್ಲಿ ಮಧ್ಯದಲ್ಲಿ ಮೋಡ ಸಾಕಾಗಿದೆಯಲ್ಲ. ಫುಲ್ಲು ಈ ಕಡೆ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಸಾಕಾಗೈತೆ ಮಾತ್ರ ವ್ಯೂ. ಥರ್ಮಲ್ ಪವರ್ ಪಾಯಿಂಟ್ ಇದು. ಓಕೆ ಅದಕ್ಕೆ ಇದು ಮೇಟೂರು ಥರ್ಮಲ್ ಪವರ್ ಸ್ಟೇಷನ್. ಓಕೆ ಯಾಲಪ್ಪಡಿ 26 ಮೇಟೂರು 5 ಎರಡು 58 ಕಿಲೋಮೀಟರ್. ಈಗ ಕಾಣಿಸ್ತಿದೆ ನೋಡಿ ನಿಮಗೆ ಚೆನ್ನಾಗಿ. ಹಿಂಗೆ ಗುರು, ಹಿಂಗೆ ಗುರು, ಹಿಂಗೇನಾ? ಕರೆಕ್ಟ್. ಹಾಂ, ಯಾವ್ದು ಗುರು ಇದು? ನೋಡಿ ಸಾರ್ಗ ಸಾಕಾದಾಗ ಕಾಣಿಸ್ತದೆ ಈಗಲ್ಲ. ನಿಲ್ಸ್ ಫೋಟೋ ಹಾಕೋಣಂದ್ರೆ ಮತ್ತೆ ಹಿಂದೆಯಿಂದ ಯಾರು ಬರ್ತಾರೋ ನೋಡಿ. ಸಾಕಾಗಿದೆ. ನೋಡಿ 2 ಬೆಟ್ಟದಲ್ಲಿ ಇದೋಗ್ತಾ ಇದೆ ನೋಡಿ, ಮಧ್ಯದಲ್ಲಿ ನೀರು. ಟೈಮ್ ಅದೀಗ 9 ಗಂಟೆ ಆಗಿದೆ. ಇನ್ನು ಡೆಸ್ಟಿನೇಷನ್ಗೆ 247 ಕಿಲೋಮೀಟರ್ಸ್ ಇದೆ. 3 ಗಂಟೆ ತೋರಿಸ್ತಾ ಇದೆ. ನೆಕ್ಸ್ಟು ಟಿಫನ್ಗೆಲ್ಲಾದರೂ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ವಾಟ್ ಎ ಬ್ಯೂಟಿ ಮಾ. ಯಾವುದೋ ನದಿ ಗೊತ್ತಿಲ್ಲ, ಯಾವುದು ಡ್ಯಾಮ್ ಇದು. ನೋಡಿ ಇಲ್ಲಿ ಡ್ಯಾಮ್ ಯಾವಾಗ ಇದ್ದಂಗಿದೆ ನೋಡಿ. ಇದು ಫುಲ್ಲು ಆ ಕಡೆ ಈ ಕಡೆ ಬೆಟ್ಟ, ಮಧ್ಯದಲ್ಲಿ ರಿವರ್, ಫ್ರಂಟಲ್ಲಿ ಬೆಟ್ಟ. ಸಾಕಾಗಿದೆ ಲೊಕೇಶನ್ ಮಾತ್ರ. ಲೆಫ್ಟಿಗೆ ಹೋಗುವಂತ ಇದೆ. ನಮ್ಮ ಮೇಟೂರು ಡ್ಯಾಮ್ ಇಲ್ಲೇ ಎಲ್ಲ ಇರೋದು, ಅದೇ ಅನ್ಕೊಂತೀನಿ ಮೋಸ್ಟ್ಲಿ. One eternity later. ಜಸ್ಟ್ ಈ ಕಡೆ ಟಿಫನ್ ಮಾಡೋಕ್ಕಂತ ಗಾಡಿ ನಿಲ್ಸಿದ್ದು ರೂಡಪ್ಪ. ಇದು ರೂಡೇನೇ ಯಾವುದಿದೆ, ಯಾವುದೂ ಇಲ್ಲ. ಇದು ಇಲ್ಲಿಂದ ಟಿಫನ್ ಮಾಡ್ಕೊಂಡು ಹೋಗೋದು. ಇನ್ನೂ 200 ಕಿಲೋಮೀಟರ್ಸ್ ಇದೆ. ಟೈಮ್ ಬಂದೀಗ 10 ಗಂಟೆ ಆಗ್ತಾಯಿದೆ. ಈ ಕಡೆ ಫುಲ್ಲು ಬಿಸಿಲು ಗುರು. ನಮ್ಮ ಬೆಂಗಳೂರು ಕಡೆ ಎಲ್ಲ ಫುಲ್ಲು ಮಳೆ ಆದರೆ ಈ ಕಡೆ ಫುಲ್ಲು ಬಿಸಿಲು. ಇಲ್ಲಿಂದ ತಿನ್ಕೊಂಡು ಹೋಗೋದು. 2 ದೋಸೆ ನೋಡಿದ್ದೀನಿ. ಫುಲ್ಲು ಸೆಕೆ ಈ ಕಡೆ. ಇನ್ನು ಈಗಷ್ಟರಲ್ಲಿ 4 o'clock ತೋರಿಸ್ತಾ ಇದೆ ಗೂಗಲ್ಲಿ. ನೋಡಬೇಕು ಹಿಂದೆ ಹಿಂಗಿರುತ್ತೆ ಏನೋ ಅಂತ. ಯಾವುದೋ ಮೊಟ್ಟೆ ದೋಸೆ ಅಂತೆ, ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡಬೇಕು. ಚೆನ್ನಾಗಿದೆ. ಉಪ್ಪು ಖಾರ ಏನು ಗೊತ್ತಾಗ್ತಾ ಇಲ್ಲ, ಹಾಕಿದ್ದಾರೆ ಇಲ್ಲ ಗೊತ್ತಿಲ್ಲ. ಒಂದು ಲೆವೆಲ್ ಚೆನ್ನಾಗಿದೆ ಇದು. ತಮಿಳ್ನಾಡು ಕಡೆ ಫುಡ್ಡೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸಿಕ್ಕಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಈ ಮೊಟ್ಟೆನೇ ಹಂಗೆ ಹಾಕ್ಕೊಂಡು ಎತ್ಕೊಂಬಂತು ಈ ಕಡೆ. ಹೆಂಗಿರುತ್ತೋ ಗೊತ್ತಿಲ್ಲ, ಅದು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಇದು ಮೊಟ್ಟೆ ದೋಸೆ ಚೆನ್ನಾಗಿದೆ ಗುರು, ಪರವಾಗಿಲ್ಲ. ಜಸ್ಟ್ ಈಗ ತಾನೇ ಇಲ್ಲಿ ಒಳ್ಳೆ ಟಿಫನ್ ಆಯಿತು. ಏನು ಗುರು ಈ ಕಡೆ ಎಷ್ಟು ಬಿಸಿಲಲ್ಲ, ಫುಲ್ಲು ಸೆಕೆ. ಇಮ್ಯುನಿಟಿ ಪವರ್ ಸಕ್ಕತ್ತು ಕಡಿಮೆ ಇದೆ ಈ ಕಡೆ. ಈಗ ಇಲ್ಲಿಂದ ಹೋಗೋದೆ ನೋಡಿ. ಇಲ್ಲಿ ರೋಡ್ ಸೈಡಾಗೆ ಚೆನ್ನಾಗಿತ್ತು. ಮೊಟ್ಟೆ ದೋಸೆ ಅಂತೆ. ಮೂವಿ 1:40 ಅನ್ಕೊತೀನಿ. ಚೆನ್ನಾಗಿತ್ತು, ಸಾಕಾಗಿತ್ತು. ಈಗ ಟೈಮ್ ಬಂದು 10:50 ಆಗ್ತಾಯಿದೆ. ಇನ್ನು 200 ಕಿಲೋಮೀಟರ್ಸ್ ಇದೆ ಹೋಗೋದು. 3 o'clock ಅಂತ ಹೇಳ್ತಾ ಇದೆ ಹೋಗೋದು. ಆರಾಮಾಗಿ ಹೋಗ್ತೀನಿ. ನನಗೇನು ಗುರು
ಮುಂಜೆ 5 ಗಂಟೆ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೇಕಷ್ಟೇ. ಫ್ಯೂಲ್ ಇನ್ನೂ 240 ಕಿಲೋಮೀಟರ್ ತೋರಿಸ್ತಾ ಇದೆ ರೇಂಜು. ಮೇ ಬಿ ಮುನ್ನೂರು ಹತ್ರ ಹೋಗಿ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಬೇಕಾಗುತ್ತೆ. ನೋಡೋಣ ಬನ್ನಿ ಎಷ್ಟು ಕಿಲೋಮೀಟರು ಫ್ಯೂಯಲ್ ಖಾಲಿ ಆಗುತ್ತೆ ಗೊತ್ತಿಲ್ಲ. ಈ ಥರ ರೋಡ್ ಸೈಡ್ ಇರೋದು ಫುಡ್ಡು ಫಾಸ್ಟ್ ಫುಡ್ ಸಾಕಾಗಿರುತ್ತೆ ಗುರು. ನಾನು ಇವತ್ತು ಚೆನ್ನಾಗಿತ್ತು, ಅದು ಲೆವೆಲ್ ಚೆನ್ನಾಗಿತ್ತು. ಕಂಪೇರ್ ಮಾಡಿದ್ರೆ ನಮ್ಮ ಬೇರೆ ಹೋಟೆಲ್ಗೆ ಈ ಥರ ಮಾಮೂಲಿ ಹೋಟೆಲ್ ಕಂಪೇರ್ ಮಾಡೋದು ಅದೇ ಬೆಟರು. ಲೆಸ್ ಬಜೆಟ್, ಒಳ್ಳೆ ಊಟ. ನೋಡಿ ಯಾವುದೋ ಕೇರಳದವರು ಅವಾಗಲಿಂದ ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಇನ್ನೂ 2 ಬೈಕ್ ಬರ್ತಾ ಇದೆ ಕರ್ನಾಟಕದ್ದು. ಇವ್ರು ಎಲ್ಲಿಗೆ ಹೋಗೋದು ಅಂತ ಕೇಳೋಣ. ಪಾಪ ಬೋರ್ ಆಗ್ತಾಯಿದೆ ಅವ್ರಿಗೂ ಪಾಪ. ಕೇಳೋಣ ಇದೆ ಅವ್ರು ಎಲ್ಲಿಗೆ, ಮುಂದಾರ ಬೇರೆ ಎಲ್ಲಾದರೂ ಪ್ಲೇಸಾ ಅಂತ. ತಿರುಗೇ ನೋಡ್ತಾ ಇಲ್ಲ, ಹೋಗಿ ಈ ಕಡೆ. ಬ್ರೋ ವೇರ್ ಆರ್ ಯು ಗೋಯಿಂಗ್? ಹಾಂ, ನಿಲ್ಸೇ ಬಿಟ್ಟು ಹೋಗೋದು. ವೇರ್ ಆರ್ ಯು ಗೋಯಿಂಗ್ ಬ್ರೋ? ವೇರ್ ಆರ್ ಯು ಗೋಯಿಂಗ್? ಕೇರಳ. ಮುನ್ನಾರ್. Bangalore. I am from Bangalore. Okay. I'm going my hometown. Hometown where? Kochi. Ah. Bangalore is full rainy. But this full hot. When will you return? Sunday. Huh? This time Munnar is nice. Okay bro. ನೋಡು, ಅವರು ಬೆಂಗಳೂರಿಂದ ಬರ್ತಾ ಇರೋದಂತೆ. ಬೆಂಗಳೂರಲ್ಲಿ ಫುಲ್ಲು ಮಳೆ, ಇಲ್ಲಿ ಫುಲ್ಲು ಬಿಸಿಲು. ಅವರು ಕೊಚ್ಚಿ ಕೇರಳ ಹೋಮ್ ಟೌನ್ಗೆ ಹೋಗ್ತಾ ಇದ್ದಾರೆ. ಅವರು ಆ ಥರ ಬೈಕಲ್ಲಿ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೋದು ಗುರು, ಇಲ್ಲಾಂದರೆ ಆಗಲ್ಲ ಒಬ್ಬರೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.